ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದಿನಾಂಕ 6/2/2024 KPCL ಮರುಪರೀಕ್ಷೆಯ ಕುರಿತು ಮಹತ್ವದ ಒಂದು ಅಪ್ಡೇಟ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ದಿನಾಂಕ 18/2/2024 ನಡೆಯುವ KPCL ಮರುಪರೀಕ್ಷೆಯ ವಸ್ತ್ರ ಸಂಹಿತೆ. ಸೊ ನಿಮ್ಮ ಡ್ರೆಸ್ ಕೋಡ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಈ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಹಾಗೂ ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಯಾವ ಥರ ಇರಬೇಕು ಅಂತ ಅವರು ಕೊಟ್ಟಿದ್ದಾರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು. ಅವುಗಳನ್ನು ಯು ಕ್ಯಾನ್ ರೀಡ್ ಯುವರ್ ಸೆಲ್ಫ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋದು ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರಕ್ಕೆ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಸೊ ಯಾವೆಲ್ಲ ವಸ್ತುಗಳನ್ನು ನೀವು ಒಯ್ಯಬಾರ್ದು ಅಂತಂದರೆ, ಎಲೆಕ್ಟ್ರಾನಿಕ್ ವಸ್ತುಗಳು ಆಗಿರ್ಬೋದು, ಅಥವಾ ಮೊಬೈಲ್ ಫೋನ್ಗಳು ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು, ಅಥವಾ ಬ್ಲೂಟೂತ್ ಸಾಧನಗಳಾಗಿರ್ಬೋದು, ಮತ್ತು ವಾಚ್ ಕೂಡ ಆಗಿರ್ಬೋದು. ಸೊ ಇವುಗಳನ್ನು ನೀವು ಪರೀಕ್ಷೆ ಕೊಠಡಿಯೊಳಗೆ ತರುವಂತಿಲ್ಲ. ಇನ್ಫ್ಯಾಕ್ಟ್ ಪೆನ್ಸಿಲ್, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಲಾಗ್ ಟೇಬಲ್ಗಳನ್ನು ಕೂಡ ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಸೊ ನೀವು ಯಾವ್ಯಾವ ವಸ್ತುಗಳನ್ನು ತರಬೇಕಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರವೇಶ ಪತ್ರವನ್ನು ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು. ಸೆಕೆಂಡ್ ಒನ್, ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರುವುದು, ಅಂದರೆ ಯಾವುದಾದ್ರೂ ಒಂದು ID ತರಬೇಕು. ಆ್ಯಂಡ್ ನೆಕ್ಸ್ಟ್, ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ. ಸೊ ಅಪ್ ಟು ಎಂಡ್ ಆಫ್ ಎಕ್ಸಾಮ್ ಯು ಕ್ಯಾನಾಟ್ ಗೋ ಔಟ್ಸೈಡ್. ಮೋಸ್ಟ್ ಪ್ರಾಬಬ್ಲಿ ಡೌಟ್ ಇರೋದು ಕ್ಯಾಲ್ಕುಲೇಟರ್ ಒಯ್ಬೋದಾ ಅಥವಾ ಇಲ್ಲ. ಸೊ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಷೇಧಿತ ವಸ್ತುಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ತರಬಾರ್ದು ಅಂತ. ಸೊ ನಿಮ್ಮ ಕ್ಯಾಲ್ಕುಲೇಟರ್ ಕೂಡ ಎಲೆಕ್ಟ್ರಾನಿಕ್ ವಸ್ತುನೇ. ಸೊ ಕ್ಯಾಲ್ಕುಲೇಟರ್ಗೆ ಪರ್ಮಿಷನ್ ಇಲ್ಲ. ಸೊ ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.